ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲಿ ನಿಂತ್ಕೊರ? ಹಾಯ್. ಮೂರು ಜನ ರೆಡಿಯಾಗಿ ಒಂದು ಈವೆಂಟ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನ ಮಗಳು ಧಾರವಾಡದಿಂದ ಬಂದಿದ್ದಾಳೆ. ಅವಳಿಗೆ ಏನೋ ಸನ್ಮಾನ ಕಾರ್ಯಕ್ರಮ ಇದೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಕನ್ನಡ ರಾಜ್ಯೋತ್ಸವದ ಒಂದು ಈವೆಂಟ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ರೆಡಿಯಾಗಿ. ನಮ್ಮ ಅಕ್ಕನ ಮಗಳು ಬಂದಿದ್ದಾಳೆ ಧಾರವಾಡದಿಂದ. ಬಸ್ ಸ್ಟಾಪ್ ತನಕ ನಮ್ಮ ಹಸ್ಬೆಂಡ್ ಬಿಡ್ತಾರೆ, ಅಲ್ಲಿಂದ ಬಸ್ ಸ್ಟಾಪಿಗೆ ಹೋಗ್ತೀನಿ. KR ಮಾರ್ಕೆಟ್ ಹತ್ರ ಇದೆ ಅಂತ ಲೊಕೇಶನ್ ಕಳಿಸಿದ್ಲಕ್ಕ. ಸೊ ಅಲ್ಲಿಂದ ಬಸ್ಸಿಗೆ ಹೋಗಿ ಒಂದು ಸ್ವಲ್ಪ ಆಟೋ ಮಾಡ್ಕೊಂಡು ಹೋಗಬೇಕು. ಕರ್ನಾಟಕ ಸಾಹಿತ್ಯ ಸಮ್ಮೇಳನ ಒಂದು ಕಲ್ಯಾಣ ಮಂಟಪದಲ್ಲಿದೆ, ಸೊ ಹಂಗಾಗಿ ಹೋಗ್ಬೇಕು ಇವಾಗ. ಈಗ ಮಾಗಡಿ ರೋಡು ಚಿಕ್ಕಲ್ರೇಟ್ ಹತ್ರ ಬಸ್ ಹತ್ತಿಸಿದ್ರು. ಮೆಜೆಸ್ಟಿಕ್ ಬಸ್ ಹತ್ತಿದ್ದೀನಿ. ಬಸ್ ಹಿಡಿದ್ಮೇಲೆ ಒಂದು ಆಟೋ ಕೇಳಿಕೊಂಡು ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದಾಳಕ್ಕ. ಸೊ ಇವಾಗ ಲೊಕೇಶನ್ ಕಳಿಸಿದ್ಲು, ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ ಚಳಿ ಇದೆ ಬೆಂಗಳೂರಲ್ಲಿ, ಹೋಗಲೇಬಾರ್ದು ಅಂದ್ಕೊಂಡಿದ್ದೆ. ಅಕ್ಕ ಬೇರೆ ಬಾ ಅಂತ ಹೇಳ್ತಾಯಿದ್ಲು, ಮಕ್ಳಿಗೂ ಮನೇಲಿ ಬೇಜಾರಾಗುತ್ತೆ ಅಂತ ಹೊರಟೆ. ಇವಾಗ ರೀಚ್ ಆದ್ವಿ. ಕರೆಕ್ಟು 10:30 ಆಗಿದೆ. ಆ್ಯಕ್ಚುಲಿ 10 o'clock ಸ್ಟಾರ್ಟು ಅಂತ ಹೇಳಿದ್ಲು. ಇವಾಗ ಜಸ್ಟ್ ಸ್ಪೀಚ್ ಸ್ಟಾರ್ಟ್ ಆಗಿತ್ತು ಅಷ್ಟೇ. ನಮ್ಮ ಅಕ್ಕನ ಮಗಳು ಬಂದಳು, ಒಳಗೆ ಕರ್ಕೊಂಡು ಹೋದ್ಲು. 2nd ಫ್ಲೋರಲ್ಲಿತ್ತು. ನಾನು ಬರೋ ಅಷ್ಟೊತ್ತಿಗೆ ಚಿಂಟು ಅಂತೂ ಮಲಗಿಬಿಟ್ಟಿದ್ದ ಚಳಿಗೆ. ಹಾಗೆ ಎತ್ಕೊಂಡು ಹೋದೆ. ಆ ಪ್ರೋಗ್ರಾಮ್ ಒಂದು ಅರ್ಧ ಮುಗಿಯೋ ತನಕ ಮಲಗೇ ಇದ್ದ. ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಇವಾಗ. ಫಸ್ಟು ಸ್ಪೀಚು, ಸನ್ಮಾನ, ಆಮೇಲೆ ಸ್ವಲ್ಪ ಡ್ಯಾನ್ಸು, ಕಿರು ನಾಟಕ ಎಲ್ಲ ಇದೆ. ಅದಾದಮೇಲೆ ಅವಾರ್ಡ್ ಫಂಕ್ಷನ್ ಇದೆ. ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಇವತ್ತು. ನಾನು ಕೃಷ್ಣಾಪುರ ಸರ್ಕಾರಿ ಪ್ರೌಢ ಕಾಲೇಜಿನಲ್ಲಿದ್ದಾಗ ನನ್ನ ವಿದ್ಯಾರ್ಥಿಗಳಾಗಿದ್ದಂಥ ವಿನು, ಆಶಾರಾಣಿ, ಆಶಾ ರಮೇಶ್ ಇವರೆಲ್ಲ ಇಲ್ಲಿ ಬಂದಿದ್ದಾರೆ. ಗುರುಗಳನ್ನ ನೋಡುವಂಥ ಅವಕಾಶ ಸಿಗ್ತದೆ. ಆದರೆ ಇಷ್ಟೇ ಸಂಖ್ಯೆಯ ಶಿಷ್ಯರು ಮತ್ತು ಶಿಷ್ಯರು ಮಂಜು ಪಾವಡ ರೀತಿಯಲ್ಲಿ
ಕನ್ನಡವನ್ನು ಪ್ರೀತಿ ಮಾಡಬೇಕು, ಅವರು ಆರಾಧಿಸಬೇಕು. ಇದು ಕುವೆಂಪು ಹೇಳಿದ್ದು, ಬಾರಿಸು ಕನ್ನಡ ದಿಂಡಿಮವ, ಓ ಕರ್ನಾಟಕ ನಿರ್ದೇಶಿಸುವ, ಬಾರಿಸು ಕನ್ನಡ ದಿಂಡಿಮವ. 2 ಸಾಲ ಆಗ್ತೀರಾ? ಬಾರಿಸು ಕನ್ನಡ ದಿಂಡಿಮವ, ಬಾರಿಸು ಕನ್ನಡ, ಓ ಕರ್ನಾಟಕ ನಿರ್ದೇಶಿಸುವ, ಬಾರಿಸು ಕನ್ನಡ ದಿಂಡಿಮವ. ಸ್ವತಂತ್ರಿಕರನ್ನು ಪರಿಚರಿಸು, ಕಚ್ಚಾಡುವರನ್ನು ಕೂಡಿಸಿ ಹೋಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ಪ್ರೇಮದಲ್ಲಿ ಹರಸು, ಒಟ್ಟಿಗೆ ಬಾಳುವ ಪ್ರೇಮದಲ್ಲಿ ಹರಸು, ಒಟ್ಟಿಗೆ ಬಾಳುವ ಪ್ರೇಮದಲ್ಲಿ ಹರಸು, ಬಾರಿಸು ಕನ್ನಡ ದಿಂಡಿಮವ. ಕನ್ನಡ ಸಾಲಿನಲ್ಲಿ ಓಲೆಗರಿಯ ಬಿಡಿಗಳಲ್ಲಿ, ದೇಗುಲಗಳ ಬಿಟ್ಟಿಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಜಗತ್ತಿನ ಬೆಳಕಿನಲ್ಲಿ ತುಂಗೆಯ ತೆರೆ ಬರುತ್ತಿನಲ್ಲಿ, ಸತ್ಯಾದಿಯ ರೋಗದಲ್ಲಿ ಗತ್ತು ತುಂಗದ ಇರುವಿನಲ್ಲಿ, ನಿತ್ಯ ಹರಿವರ್ಣವ ಗಂಧ ತರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ನಿತ್ಯೋತ್ಸವ. ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿ ನಮಸ್ಕಾರಗಳು. ತುಂಬಾ ಸಂತೋಷ ಆಗಿದೆ. ಇದು ಕನ್ನಡದ ಸಂಸ್ಕೃತಿ. ನಮಗೆ ಯಾವ ಜಾತಿ ಮತ್ತು ಯಾವ ಕನ್ನಡವೇ ಸರ್ವಸ್ವ. ಜೈ ಕನ್ನಡ ತಾಯಿ ಭುವನೇಶ್ವರಿ ದೇವಾಲಯ. ಕನ್ನಡ ಸಾಲಿನಲ್ಲಿ ಓಲೆಗರಿಯ ಬಿಡಿಗಳಲ್ಲಿ, ದೇಗುಲಗಳ ಬಿಟ್ಟಿಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಜಗತ್ತಿನ ಬೆಳಕಿನಲ್ಲಿ ತುಂಗೆಯ ತೆರೆ ಬರುತ್ತಿನಲ್ಲಿ, ಸತ್ಯಾದಿಯ ರೋಗದಲ್ಲಿ ಗತ್ತು ತುಂಗದ ಇರುವಿನಲ್ಲಿ, ನಿತ್ಯ ಹರಿವರ್ಣವ ಗಂಧ ತರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ನಿತ್ಯೋತ್ಸವ. ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿ ನಮಸ್ಕಾರಗಳು. ತುಂಬಾ ಸಂತೋಷ ಆಗಿದೆ. ಇದು ಕನ್ನಡದ ಸಂಸ್ಕೃತಿ. ನಮಗೆ ಯಾವ ಜಾತಿ ಮತ್ತು ಯಾವ ಕನ್ನಡವೇ ಸರ್ವಸ್ವ. ಜೈ ಕನ್ನಡ ತಾಯಿ ಭುವನೇಶ್ವರಿ ದೇವಾಲಯ. ದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊನೆಯ ಚೊಚ್ಚೇನು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು, ಅಲ್ಲಲ್ಲಿ ಕನ್ನಡ ಚಾಚೇರು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊನೆಯ ಚೊಚ್ಚೇರು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು, ಅಲ್ಲಲ್ಲಿ ಕನ್ನಡ ಚಾಚೇರು. ನಡುನಾಡೆ ಇರಲಿ ಗಡಿನಾಡೆ ಇರಲಿ, ಕನ್ನಡದ ಕಲೆಯ ಕೆಚ್ಚೇರು. ನಡುನಾಡೆ ಇರಲಿ ಗಡಿನಾಡೆ ಇರಲಿ, ಕನ್ನಡದ ಕಲೆಯ ಕೆಚ್ಚೇರು. ಮರೆತೇವು ಮರೆವ, ತೆರೆದೇವು ಮನವ, ಎರೆದೇವು ವನವ, ಹಿರಿಯನಪ. ನರನರನೆಲ್ಲ ಹುರಿಗೊಳಿಸಿ ಹೊಸದು ದೀಪ, ಸಿರಿಗುಡಿಯ ದೀಪ, ಮೊಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಆ ಆ ಕಂಡು ಹರಿವನಕ ಸಾಲ
ಅಂತ ಈ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಗೌರವಿಸಲಾಗುತ್ತದೆ. ಮುಂದಿನ 2025ರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸ್ವೀಕರಿಸಲು ಆಗಮಿಸಿದ್ದಾರೆ ಕುಮಾರಿ ಸುಪ್ರೀತಿ ಎಸ್ ಕೊಳ್ಳೂರು. ಸಂಪ್ರೀತಿ ಅಭಿನಂದನೆ ಮಾಡಲಾಗಿದೆ. ಕರ್ನಾಟಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಸಹಕಾರ ಪ್ರವಾಸಿ ಕನ್ನಡಿಗರು ಕನ್ನಡಾಲಯ ಪ್ರಶ್ನ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಇದರ ವತಿಯಿಂದ ಏನು ಅದ್ದೂರಿ ಕನ್ನಡ ರಾಜ್ಯೋತ್ಸವ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಬೈರಿಮಂಗಲ ರಾಮೇಗೌಡರು ಅವರಿಗೆ ಮುಂದಿನ ಸನ್ಮಾನಿತರಾಗಿ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಕೂಡ ಇವರು ಇದರ ಒಂದು ನಮ್ಮ ಅಕ್ಕನ ಮಗಳಿಗೆ ಕರ್ನಾಟಕ ರಾಜ್ಯ ರತ್ನ ಪ್ರಶಸ್ತಿ ಬಂತು. ಪ್ರಶಸ್ತಿ ಕಾರ್ಯಕ್ರಮ ಎಲ್ಲ ಮುಗೀತು. ಇವಾಗ ಲಂಚ್ ಅವರು ಸ್ವಲ್ಪ ಲಂಚ್ ಆದಮೇಲೆ ಇನ್ನೂ ಫಂಕ್ಷನ್ ಇತ್ತು. ನನಗೆ ಟೈಮ್ ಆಗುತ್ತೆ ಅಂತ ಲಂಚ್ ಮುಗಿಸ್ಕೊಂಡು ಅಲ್ಲೇ ಅರೇಂಜ್ ಮಾಡಿದರು. ಪಲಾವು ಮತ್ತು ಬಜ್ಜಿ ಇತ್ತು, ಅದೆಲ್ಲ ತಿಂದ್ಕೊಂಡು ಅಲ್ಲೇ ಎದುರುಗಡೆ ಒಂದು ಪಾರ್ಕ್ ಇತ್ತು. ಮಕ್ಕಳು ಪಾರ್ಕಲ್ಲಿ ಆಟ ಆಡ್ತೀನಂದರು. ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಆಡಿಸಿ ಇಲ್ಲೇ ನಿಯರ್ ಕೇರ್ ಮಾರ್ಕೆಟ್ ಬಸ್ ಸ್ಟಾಪ್ ಹತ್ರ ಆಗುತ್ತೆ. ಬಸ್ ಸ್ಟಾಪ್ ತನಕ ಸ್ವಲ್ಪ ಆಟೋದಲ್ಲಿ ಹೋಗಿ ಆಮೇಲೆ ಬಸ್ಸಿಗೆ ಹತ್ತಿ ಹೋಗಬೇಕು. ಇವತ್ತು ಹೋದ್ಮೇಲೆ ಒಂದು ಮ್ಯಾರೇಜ್ ಇದೆ, ರಿಸೆಪ್ಷನ್ ಇದೆ, ನಾಳೆ ಮ್ಯಾರೇಜ್ ಇದೆ. ಸೊ ಹಾಗಾಗಿ ಹಸ್ಬೆಂಡ್ ಬೇಗ ಬಾ ಅಂದರು, ಹಾಗಾಗಿ ಹೊರಡ್ತಾ ಇದ್ದೀನಿ. ಈ ಪಾರ್ಕ್ ನೋಡಂತೂ ನಮ್ಮ ದಿಶು ಚಿಂಟು ಬರ್ತಾನೆ ಇಲ್ಲ. ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ ಪಾರ್ಕು. ಎಲ್ಲ ಗೇಮು ಸ್ವಲ್ಪ ಆಟ ಆಡಿದರು. ಇನ್ನೂ ಆಟ ಆಡೋಣ ಅಂದ್ಕೊಂಡಿದ್ರು. ನನಗೆ ಟೈಮ್ ಆಗುತ್ತೆ ಅಂತ ಕರ್ಕೊಂಡು ಬಂದೆ. ಪಾರ್ಕಲ್ಲಿ ಆಟ ಆಡುವಾಗ ಜ್ಯೂಸು ಚಾಕ್ಲೇಟ್ ಎಲ್ಲ ತಿಂದುಬಿಟ್ಟಿದ್ರು. ಆಲ್ಮೋಸ್ಟ್ 2 o'clock ಆಗಿತ್ತು, ಹೊಟ್ಟೆ ಹಸ್ಬಿಟ್ಟಿತ್ತು ಮಕ್ಕಳಿಗೆ. ಸೊ ಹಂಗಾಗಿ ಏನೂ ತಿನ್ನಲಿಲ್ಲ. ನಾವು ಸ್ವಲ್ಪ ಪಲಾವ್ ತಿಂದ್ಕೊಂಡ್ವಿ. ಪಲಾವ್ ತಿಂದ್ಬಿಟ್ಟು ಹೊರಟ್ಬಿಡ್ತೀನಿ. ಅಕ್ಕಂದು ಇನ್ನೂ ನಾಳೆನೂ ಇದೆ ಅಂತ ಅವಾರ್ಡ್ ಫಂಕ್ಷನು. ಸೊ ನಾಳೆ ಒಂದಿನ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಾ ಅಂತ ಹೇಳಿದ್ದೇನೆ. ಮನೆಗೆ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ. ನಾನು ನಾಳೆ ಬರಲ್ಲ, ನಂದು ಮದುವೆ ಇದೆ, ಚಳಿ ಬೇರೆ ಬೆಂಗಳೂರಲ್ಲಿ, ಹಾಗಾಗಿ ಬರಲ್ಲ. ಸೊ ಬಾಯ್ ಹೇಳಕ್ಕೆ ಬಂದರು ಆಟೋ ಹತ್ತಿಸಿ ಅಕ್ಕ ಇವರು. ಫಂಕ್ಷನ್ ಮುಗಿಸ್ಕೊಂಡು KR ಮಾರ್ಕೆಟಿಗೆ ಬಂದೆ. ಅಲ್ಲಿಂದ ಬಸ್ ಹತ್ತಿಸಿ ಹೋಗಬೇಕು ಚಿಕ್ಕಲ್ರೊಟ್ಟಿ ಮಗ್ಳಿ ರೋಡು. ಬೆಂಗಳೂರಂತೂ ಫುಲ್ ಟೆಂಪ್ರೇಚರ್ ಚಳಿ ಇದೆ. ಬಿಲೋ 16 ಡಿಗ್ರಿ ಅಂತ ಇದೆ. ಫಸ್ಟ್ ಟೈಮ್ ಹಿಸ್ಟ್ರಿ. ನನಗಂತೂ ಫುಲ್ ಚಳಿ ಆಗ್ತಾಯಿದೆ. ದಿಶು ಆಲ್ರೆಡಿ ಮಲಗಿದ. ಚಿಂಟು ಇನ್ನೂ ಫೋನ್ ನೋಡ್ತಾ ಇದ್ದ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.